ಹಾಲು ಮೊಸರಿನ ಬುತ್ತಿ ಮಾಡುವ ವಿಧಾನ. ಇವಾಗ ಬೆಳ್ಳುಳ್ಳಿ ಹೆಚ್ಚಿಗಿರ್ತೀನಿ ಈ ಥರ. ಬೆಳ್ಳುಳ್ಳಿ ಹೆಚ್ಚಿಗೆಂಡು ಸುಲಿಯಾಕತ್ತೀನಿ. ಹಾಲು ಮೊಸರಿನ ಬುತ್ತಿ ಮಾಡುವ ವಿಧಾನ. ಬೆಳ್ಳುಳ್ಳಿ ಈ ಥರ ಹೆಚ್ಚಿಗೆಂಡು ಸಣ್ಣಗೆ ಸುಲ್ಕೊಂಡನಿ. ಜೊಡ್ಸ್ಕೊಂತೀನಿ ಬೆಳ್ಳುಳ್ಳಿನ ಸ್ವಲ್ಪ ಜೊಡ್ಸ್ಕೋಬೇಕು. ಸಾಸಿವೆ ಜೀರಿಗೆ ಹಾಕ್ತೀನಿ. ಒಗ್ಗರಣೆಗೆ ಹಾಕಬೇಕು ಬೆಳ್ಳುಳ್ಳಿನ. ಕರಿಬೇವು ಹಾಕಬೇಕು. ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಬೇಯಿಸ್ಬೇಕು ಇದನ್ನು ಹಸಿ ವಾಸನೆ ಬರೋದು. ಹಾಕಿಬಿಟ್ಟು ಹಾಲು ಗ್ಯಾಸ್ ಆರಿಸೀನಿ. ಹಾಲಕ್ಕೆ ಜಾಸ್ತಿ ಹಾಕಂಗಿಲ್ಲ. ಮೊಸರು 2 ಚಮಚೆ ಮೊಸರು ಹಾಕ್ಬೇಕು, ಅಂದ್ರೆ ಹುಳಿ ಜಾಸ್ತಿ ಆಗಲ್ಲ. ಊಟದ ಟೈಮಿಗೆ ಕರೆಕ್ಟ್ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚಲೋ ಹೊತ್ತಿನಂಗೆ ಮಿಕ್ಸ್ ಮಾಡ್ಕೋಬೇಕಿದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಲು ಕಡಿಮೆ ಆದರೆ ಇನ್ನಷ್ಟು ಹಾಲು ಹಾಕ್ಕೊಂಡು ಉಂಡೆ ಮಾಡೋಕೆ ಅನುಕೂಲ ಮಾಡ್ತೀವಿ. ನೋಡಿರಿ ಈ ಥರ ಆಗೈತಿ ಹಾಲು ಮೊಸರಿನ ಬುತ್ತಿ. ಎಲ್ಲ ರೆಡಿ ಆಗೈತಿ. ಮಿಕ್ಸ್ ಮಾಡಾಕತ್ತಾನೆ. ಹಾಲು ಹಾಕ್ಕೊಂಡು ಸ್ವಲ್ಪ ಹಾಲು ಕಡಿಮೆ ಆಗ್ಯಾವ, ಹಾಲು ಹಾಕ್ಯಂತಾನೆ ರೀ. 30 ರೂಪಾಯಿ ಕೊಡೋದಿತ್ತಾನೆ. ಉಪ್ಪು ಕಡಿಮೆ ಇತ್ತು, ಉಪ್ಪು ಹಾಕ್ಕೊಂಡೆ. ಹಾಲು ಕಡಿಮೆ ಇದ್ವು, ಹಾಲು ಹಾಕ್ಯಂಡೆ. ಈಗ ಸವಾನಾಗಿ ಮಿಕ್ಸ್ ಮಾಡ್ತಾನೆ ನೋಡ್ರಿ. ರೇಷನ್ ಅಕ್ಕಿಲೆ ಮಾಡಿದ್ದ ಅನ್ನ ಹಾಲು ಮೊಸರಿನ ಬುತ್ತಿಗೆ ಭಾಳ ಚಲೋ ಆಕತಿ. ಮಾಡ್ಕೊಂಡು ಉಂಡು ನೋಡಿ ಹೇಳ್ರಿ ರುಚಿ ಹೆಂಗೈತೆ ಅಂತ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡಿರಿ ಹೆಂಗಾಗೈತೆ ಅನ್ನೋದು ಉಂಡು ನೋಡಿರಿ. ಉಂಡಿಗೆ ಸ್ವಲ್ಪ ತಡದ ಉಂಡಿಗೆ ಅದ ಬರುತ್ತೆ, ಉಂಡೆ ಮಾಡ್ಬೋದು. ಚೆನ್ನಾಗಿ ಆಕತಿ, ಚಲೋ ಆಕತಿ ಬುತ್ತಿ ಹಾಲು ಮೊಸರಿಂದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೋಡ್ರಿ ರೇಷನ್ ಅಕ್ಕಿ ಅಂದಿಂದ ಹಾಲು ಮೊಸರಿನ ಬುತ್ತಿ ಮಾಡೋ ವಿಧಾನ ಈ ಥರ ಮಾಡೇನಿ ನೋಡ್ರಿ. ಉಣ್ಲಾರ್ದರ ಸಹಿತ ಊಟ ಮಾಡ್ತಾರೆ, ಆ ಥರ ಆಗೈತಿ ಬುತ್ತಿ. ಮಾಡ್ಕೊಂಡು ಉಂಡು ನೋಡಿ
ಕಮೆಂಟ್ ಮಾಡಿರಿ. ರೇಷನ್ ಅಕ್ಕಿ ಹಾಲು ಮೊಸರಿನ ಬುತ್ತಿ ನೋಡಿರಿ, ಈ ಥರ ಅದಾವದೆ ಉಂಡು ಮಸ್ತಾಗ್ಯಾವ. ಮಾಡೋ ವಿಧಾನ ಹೆಂಗಂತ ನೋಡ್ಕೊಂಬರೋಣ ಬರ್ರಿ.